ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ವೀಕ್ಷಕರೇ. ಅಲ್ಹಮ್ದುಲಿಲ್ಲಾ, ಕುರ್ಆನಿಕ್ ಕ್ಲಾಸ್ ಪಾಠ 1 ಮುಗಿದಿದೆ ಹಾಗೂ ನಾವು ಕುರ್ಆನಿಕ್ ಅಕ್ಷರಗಳನ್ನು ಅರ್ಥಾತ್ ಅರಬಿ ಭಾಷೆಯ ಸಂಪೂರ್ಣ ಅಕ್ಷರಗಳನ್ನು ಕಲಿತಿದ್ದೇವೆ. ಇದರಲ್ಲಿ ನಿಮಗೆ ಎಷ್ಟು ಅಕ್ಷರಗಳ ಗುರುತಾಗಿದೆ ಸಂಪೂರ್ಣವಾಗಿ ಹಾಗೂ ಇನ್ನು ಎಷ್ಟು ಅಕ್ಷರಗಳ ಗುರುತು ಆಗಿಲ್ಲ, ಯಾವ ಯಾವ ಅಕ್ಷರಗಳ ಪ್ರಾಕ್ಟೀಸ್ ಇನ್ನು ನೀವು ಮಾಡಬೇಕು, ಇದನ್ನು ಈ ವಿಡಿಯೋನಲ್ಲಿ ನಾವು ಪರಿಶೀಲಿಸೋಣ. ಇದನ್ನು ನಾವು 3 ರೀತಿಯಲ್ಲಿ ಪರಿಶೀಲಿಸೋಣ. ಮೊದಲನೇ ಪ್ರಕ್ರಿಯೆ ಏನೆಂದರೆ, ಸ್ಕ್ರೀನ್ ಮೇಲೆ ನಿಮಗೆ 4 ಅರಬಿ ಅಕ್ಷರಗಳು ಕಾಣುತ್ತವೆ ಹಾಗೂ 1 ಕನ್ನಡ ಲಿಪಿಯಲ್ಲಿ ಅಕ್ಷರ ಕಾಣುತ್ತದೆ. ನೀವು ಗುರುತಿಸಬೇಕು ಈ ಕನ್ನಡ ಲಿಪಿಯಲ್ಲಿ ಬರೆದಿರುವ ಅಕ್ಷರದ ಸರಿಯಾದ ಅರಬಿ ಅಕ್ಷರ ಯಾವುದು. ಈಗ ಇನ್ನೊಮ್ಮೆ ಇದನ್ನು ಪರಿಶೀಲಿಸೋಣ. ಇದರ ಪ್ರಕ್ರಿಯೆ ಏನೆಂದರೆ, ಈಗ ಸ್ಕ್ರೀನ್ ಮೇಲೆ ಕೆಲವು ಅಕ್ಷರಗಳು ಬರುತ್ತವೆ. ಅದರ ಕನ್ನಡ ಲಿಪಿ ಬರುವ ಮುನ್ನ ನೀವು ಹೇಳಬೇಕು ಆ ಅಕ್ಷರ ಯಾವುದು.
ಇದರ ನಂತರ ಕೊನೆಯದಾಗಿ ಇಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುವುದು. ಅದರ ಉತ್ತರ ಬರೆದು ನೀವು ನಿಮ್ಮ ಪುಸ್ತಕಗಳಲ್ಲಿ ಈ ನಂಬರಿಗೆ ಪ್ರೈವೇಟ್ ವಾಟ್ಸಪ್ನಲ್ಲಿ ಕಳುಹಿಸಬೇಕು. ಗುಂಪಿನಲ್ಲಿ ಹಾಕಬಾರದು, ಪ್ರೈವೇಟ್ ಆಗಿ ಕಳುಹಿಸಬೇಕು. ತಮ್ಮ ಹೆಸರನ್ನು ಬರೆದು ಹಾಗೂ ನೀವು ವಾಸವಾಗಿರುವ ಸ್ಥಳವನ್ನು ಸಹ, ನಿಮ್ಮ ಗ್ರಾಮ, ತಾಲೂಕು ಹಾಗೂ ಜಿಲ್ಲೆ ಇದನ್ನು ಸಹ ಬರೆದು ಈ ನಂಬರಿಗೆ ಪ್ರೈವೇಟ್ ಆಗಿ ವಾಟ್ಸಪ್ ಮಾಡಬೇಕು. ಈ ಆಕಾರದಲ್ಲಿ ಅರಬ್ಬಿ ಭಾಷೆಯಲ್ಲಿ ಎಷ್ಟು ಅಕ್ಷರಗಳು ಬರುತ್ತವೆ ಹಾಗೂ ಆ ಅಕ್ಷರಗಳು ಯಾವುದು? ಈ ಅಕ್ಷರ ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ? ಒಂದೆರಡು ದಿನಗಳ ಚಂದ್ರ, ಅದರ ಮೇಲೆ ಒಂದು ಚುಕ್ಕಿ ಬಂದರೆ ಯಾವ ಅಕ್ಷರವಾಗುತ್ತದೆ? ಬಿಂದಿಗೆಯ ಕೆಳಭಾಗ, ಅದರ ಮಧ್ಯದಲ್ಲಿ ಒಂದು ಚುಕ್ಕಿ ಬಂದರೆ ಅದು ಯಾವ ಅಕ್ಷರವಾಗುತ್ತದೆ? ಈ ಅಕ್ಷರ ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ? ಅರಬ್ಬಿ ಅಕ್ಷರ ಸಿ, ಅದರ ಮೇಲೆ ಇನ್ನೊಂದು ಚಿಕ್ಕ ಸಿ, ಈ ಆಕಾರದಲ್ಲಿ ಯಾವ ಅಕ್ಷರ ಬರುತ್ತದೆ? ಈ ಅಕ್ಷರ ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ? ಆನೆಯ ಸೊಂಡಲಿನ ಆಕಾರದಲ್ಲಿ ಯಾವ ಅಕ್ಷರ ಬರುತ್ತದೆ? ಈ ಅಕ್ಷರ ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ? ಮೂಗಿನ ರಂಧ್ರಗಳ ಆಕಾರದಲ್ಲಿ ಯಾವ ಅಕ್ಷರ ಬರುತ್ತದೆ? ಈ ಅಕ್ಷರ ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ? ಈ ಪ್ರಶ್ನೆಗಳನ್ನು ಬರೆದು ಅದರ ಉತ್ತರಗಳೊಂದಿಗೆ ಈ ನಂಬರಿಗೆ ಪ್ರೈವೇಟ್ ಮೆಸೇಜ್ ಮೂಲಕ ಕಳುಹಿಸಿ. ಗುಂಪಿನಲ್ಲಿ ಯಾರು ಹಾಕಬೇಡಿ. ಸೊ ಇದು ಕುರ್ಆನ್ ಕ್ಲಾಸ್ ಮೊದಲನೇ ಪಾಠದ ಒಂದು ಸಣ್ಣ ಪರೀಕ್ಷೆಯಾಗಿದೆ. ಇನ್ಶಾಲ್ಲಾ ಸೋಮವಾರದಿಂದ ನಾವು ನಮ್ಮ ಎರಡನೇ ಪಾಠವನ್ನು ಪ್ರಾರಂಭಿಸೋಣ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.